ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಮನೆ ಹತ್ರ ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಲ್ವ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ನಾನು ಅಮ್ಮನ ಮನೆಗೆ ಹೋಗ್ತಾ ಇದ್ದೆ. ನನ್ನ ಜೊತೆಗೆ ನಾಗಶ್ರೀ ಮತ್ತು ನಿಶ್ಚಿತ ಇಬ್ಬರು ಕೂಡ ಜಾಯ್ನ್ ಆಗಿದ್ದಾರೆ. ಅವರ ಅಮ್ಮ ಶಿರ್ಸಿವರೆಗೂ ಡ್ರಾಪ್ ಮಾಡಿದ್ರು. ನಾನು ಅಲ್ಲಿಂದ ಕರ್ಕೊಂಡು ಬರ್ತಾಯಿದ್ದೀನಿ. ನಾನು ಇವತ್ತು ಬೈಕ್ ತೊಗೊಂಡು ಹೋಗ್ತಾ ಇದ್ದೀನಿ. ಮನೆಯವ್ರು ಬರಲಿಲ್ಲ, ಸೊ ಮುಂದೆ ನಾನು ಒಬ್ಬಳೇ ಹೋಗೋಣ 2 ದಿವಸ ಉಳ್ಕೊಂಬರಕ್ಕೆ ಅಂತೇಳಿ ಹೋಗ್ತಾಯಿದ್ದೆ. ಇನ್ನೇನು ಅಮ್ಮನ ಮನೆ ಹತ್ರ ರೀಚ್ ಆಗ್ತಾಯಿದೆ. ಅಂದರೆ ಇವತ್ತು ಹಾಲಿಡೇ ಇರೋದ್ರಿಂದ ಎಲ್ಲ ಮಕ್ಕಳು ಬಂದಿರ್ತಾರಲ್ಲ, ಈ ಟೈಮಲ್ಲಿ ಹೋದರೆ ಎಲ್ಲರೂ ಇರ್ತಾರೆ ಅಂಥೇಳಿ ನಾನು ಒಂದು 2 ದಿವಸ ಅವ್ರೊಟ್ಟಿಗೆ ಇರಲಿಕ್ಕಾಗ್ತದೆ ಅಂತ ನಾನು ಹೋಗಿದ್ದೆ. ಬಂದ ತಕ್ಷಣ ನಾವು ಮುದ್ದಾಡೋದೆ ನಮ್ಮ ರಿಕ್ಷಿಯನ್ನು. ಸೊ ಅವಳಿಗೆ ಮೊದಲು ಮಾತಾಡಿಸ್ಬೇಕಾಗ್ತದೆ, ಇಲ್ಲಾಂದರೆ ಸಿಕ್ಕಾಪಟ್ಟೆ ಕೂಗ್ತಾ ಇರ್ತಾಳೆ. ಹಾಗಾಗಿ ಅವಳನ್ನ ಮೊದಲು ಮಾತಾಡಿಸ್ಕೊಂಡು ಮನೆಯೊಳಗೆ ಹೋಗಿ ಟೀ ಕಾಫಿ ಎಲ್ಲ ಕುಡಿಯೋ ತನಕ ಸಾಯಂಕಾಲ ಆಗೋಯ್ತು. ಸಂಜೆ ಆಗಿಬಿಟ್ರೆ ಸಣ್ಣ ಗುಡುಗು ಬಂದರೂ ಸಾಕು, ಹಳ್ಳಿ ಕಡೆ ಕರೆಂಟ್ ತೆಗೆದುಬಿಡ್ತಾರೆ. ಕರೆಂಟ್ ತೆಗೆದಾಗ ದೀಪದ ಅವಶ್ಯಕತೆ ತುಂಬ ಮುಖ್ಯವಾಗಿ ಬೇಕಾಗ್ತದೆ. ಹಾಗಾಗಿ ನಾನು ಒಂದು ದೀಪ ರೆಡಿ ಇತ್ತು, ಅಪ್ಪ ರೆಡಿ ಮಾಡಿದರು. ಒಂದೇ ದೀಪ ಸಾಕಾಗೋದಿಲ್ಲ ಅಂಥೇಳಿ ನಾನು ಇನ್ನೊಂದು ದೀಪ ಕೊಡು ಅಂಥೇಳಿ ಆ ದೀಪಕ್ಕೆ ಎಣ್ಣೆನೇ ಇರಲಿಲ್ಲ. ಹಾಗಾಗಿ ಅದನ್ನು ಹಾಕ್ತಾಯಿದ್ದೆ. ಎಣ್ಣೆ ಎಲ್ಲ ಹಾಕಿ ರೆಡಿ ಮಾಡುವ ಅಂಥೇಳಿ ರೆಡಿ ಮಾಡ್ತಾಯಿದ್ದೆ. ಯಾಕಂದರೆ ಕಪ್ನಲ್ಲಿ ಹೇಗೆ ನಾವು ಓಡಾಡೋದು ಅಡುಗೆ ಎಲ್ಲ ಮಾಡೋದಿತ್ತು. ಹಾಗಾಗಿ ಅಮ್ಮನೂ ಕೂಡ ಇರಲಿಲ್ಲ. ಅಮ್ಮ ಹೊರಗಡೆ ಹೋಗಿದ್ದಾರೆ. ಸದ್ಯ 1-2-3 ದಿವಸ ಬರೋದಿಲ್ಲ ಅಂತೇಳಿ ಹೇಳಿದ್ರು. ಹಾಗಾಗಿ ನಾನೇ ದೀಪವನ್ನು ರೆಡಿ ಮಾಡ್ತಾಯಿದ್ದೆ. ಅಮ್ಮ ಇದ್ದರೆ ರೆಡಿ ಮಾಡ್ತಾಯಿದ್ರು. ಸೊ ನನ್ನ ಸಿಸ್ಟರ್ ರೆಡಿ ಮಾಡ್ತಾಯಿದ್ಲು, ಅವಳು ಅಡುಗೆ ಮಾಡ್ತಾಯಿದ್ಲು. ಹಾಗಾಗಿ ಮತ್ತೆ ಸೀಮೆ ಎಣ್ಣೆ ವಾಸನೆ ಬರ್ತದೆ ಅಂಥೇಳಿ ಅವಳು ಮುಟ್ಲಿಕ್ಕೆ ಹೋಗಲಿಲ್ಲ. ಆಮೇಲೆ ಮಕ್ಕಳು ಬಂದವರೇ ತಿಂಡಿ, ಕಾಫಿ, ಟೀ, ಕಷಾಯ ಎಲ್ಲ ಕುಡ್ಕೊಂಡು ದೀಪ ಇಟ್ಕೊಂಡು ಚೀಟಿ ಆಟವನ್ನು ಆಡ್ತಾಯಿದ್ರು. ಅವ್ರಿಗೆ ಟೈಮ್ ಪಾಸ್ ಆಗಬೇಕಲ್ಲ, ಹಾಗಾಗಿ ಚೀಟಿ ಆಟನ ಆಡ್ತಾಯಿದ್ರು. ಇವಳು ಒಳಗಡೆ ಅಡುಗೆನ ಮಾಡ್ತಿದ್ಲು. ಅಡುಗೆ ಕೂಡ ಆಗಿರಲಿಲ್ಲ. ಹಾಗಾಗಿ ಕರೆಂಟ್ ಇಲ್ಲ ಅಂದರೆ ಎಂಥ ಮಾಡಲಿಕ್ಕೂ ಕಾಣಿಸೋದಿಲ್ಲ. ನಮ್ಮನೇಲಿ ಗ್ಯಾಸ್ ಇದ್ದರೂ ಕೂಡ ಅನ್ನ ಸ್ವಲ್ಪ ಚಿಕ್ಕ ಪುಟ್ಟದ್ದೆಲ್ಲ ಒಲೆಯಲ್ಲೇ ಮಾಡ್ತೀವಿ. ಅರ್ಜೆಂಟ್ ಏನಾದರೂ ಇದ್ದರೆ ಮಾತ್ರ ಗ್ಯಾಸ್ ಯೂಸ್ ಮಾಡೋವಂಥದ್ದು. ಯಾಕಂದರೆ ಒಲೆಯಲ್ಲೇ ಮಾಡಿ ಅವರಿಗೆಲ್ಲ ಅಭ್ಯಾಸ. ಹಾಗಾಗಿ ಇಷ್ಟೇ ಇವತ್ತಿನ ಲಾಗು. ಮತ್ತು ನೆಕ್ಸ್ಟ್ ಡೇ ಮಾರ್ನಿಂಗ್ ಲಾಗ್ ಕೂಡ ಇದರಲ್ಲಿ ಆ್ಯಡ್ ಮಾಡಿದ್ದೆ. ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡಿದ್ದೀನಿ ಅಂತಲೇ ಹೇಳ್ಬೋದು. 7ಕ್ಕಿಂತ ಮುಂಚೆಯಿಂದನೇ ಇವತ್ತಿನ ದಿವಸನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ಳುವ ಅಂಥೇಳಿ ಸ್ಟಾರ್ಟ್ ಮಾಡಿದ್ದೆ. ಗುಡ್ ಮಾರ್ನಿಂಗ್ ಒನ್ಸ್ ಅಗೇನ್, ಮತ್ತು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬೆಳಗ್ಗೆ ಎದ್ದಾಗಿಂದ ಏನೇನು ಮಾಡ್ತೀನಿ ನಾನು ಅಮ್ಮನ ಮನೆಯಲ್ಲಿ ಅನ್ನೋದನ್ನು ಈ ಲಾಗಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಎಲ್ಲೂ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ಲಾಗ್ನ ನೋಡಿ. ಆದಷ್ಟು ನನಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ಬೆಳೆಸಿ. ಅಮ್ಮನ ಮನೆಯಲ್ಲಿ ಮುಖ್ಯವಾಗಿ ನಂಗೆ ಹೊರಗಡೆ ತುಂಬಾ ಇಷ್ಟ ಆಗ್ತದೆ. ಆ ಹಕ್ಕಿ ಸೌಂಡು, ಹೂಗಳು ತುಂಬಾ ಖುಷಿ ಆಗುತ್ತೆ. ಮತ್ತು ಪಕ್ಷಿ ಸಿಕ್ಕಾಪಟ್ಟೆ ಇಷ್ಟ ನನಗೆ ಅಂತ. ಹೊರಗಡೆ ನಾನು ಒಂದು ಲಾಗ್ ಮಾಡ್ತೀನಿ, ಬೇಡ ಅಂದ್ರೂ. ಈಗಂತೂ ಒಂದು ಸಣ್ಣ ಮಳೆ ಬೀಳೋದ್ರಿಂದ ಒಂದು ಒಳ್ಳೆ ಚಿಗುರು ಕೂಡ ಇತ್ತು. ಗಿಡಗಳೆಲ್ಲ ಒಳ್ಳೆ ಚಿಗುರ್ಕೊಂಡಿದ್ದು, ಹೂ ಬಿಟ್ಟಿತ್ತು. ತುಂಬ ಖುಷಿ ಆಗ್ತಾಯಿತ್ತು ಆ ಪಕ್ಷಿಯ ಸೌಂಡು. ನಿಜ ಒಂದು ಸೈಲೆಂಟಾಗಿ ಒಂದು ಲಾಗ್ ಮಾಡೋಕ್ಕೆ ಸಖತ್ ಇಷ್ಟ ಆಗ್ತದೆ. ಇಲ್ಲಿ ನೋಡ್ಬೋದು, ಇಲ್ಲಿ ಅಮ್ಮ ಮತ್ತು ಚಿಕ್ಕಮ್ಮನ ಮನೆ ಹತ್ತಿರ ಆಗುತ್ತೆ. ನೀವು ನೋಡಿದ್ದೀರಾ, ನಾನು ಎಷ್ಟೋ ಹಳೆ ಲಾಗಲ್ಲಿ ತೋರಿಸಿದ್ದೀನಿ ನಿಮಗೆ. ಆಮೇಲೆ ಇಲ್ಲಿ ಕಣದಲ್ಲಿ ಅಂದರೆ ಭತ್ತವನ್ನು ತೊಗೊಂಬಂದು ಇಲ್ಲೇ ಎಲ್ಲ ಕೆಲಸವನ್ನು ಮಾಡ್ತಾರಲ್ಲ. ಸೊ ಆ ಭತ್ತದ ಕಾಳುಗಳಲ್ಲಿ ಇಲ್ಲಿ ಬಿದ್ದಿರೋದ್ರಿಂದ ದಿವಸ ಬೆಳಗ್ಗೆ ಇಲ್ಲಿ ಹಕ್ಕಿ ಬರ್ತದೆ. ಎಲ್ಲ ರೀತಿಯ ಹಕ್ಕಿಗಳು ಬಂದು ಇಲ್ಲಿ ಮೇವನ್ನು ತಿಂತವೆ. ಅದು ಕೂಡ ತುಂಬ ಖುಷಿ ಆಗುತ್ತೆ. ಹಾಗೆ ಇನ್ನೊಂದು ಬೆಕ್ಕು ಮತ್ತು ಈ ಬೆಕ್ಕು ಅಂದರೆ ನಮ್ಮ ಮನೇಲಿ ದೊಡ್ಡ ಬೆಕ್ಕು ಮರಿ ಹಾಕಿತ್ತು. ಆದರೆ 2 ಮರಿಗಳು ಕಚ್ಚಾಡ್ಕೊಳ್ತಾ ಇತ್ತು. ಅದರಲ್ಲಿ ಒಂದು ಮರಿ ಮೇಲೆ ಬಾಳೆ ಮರ ತುದಿಗೆ ಕೂತ್ಕೊಂಡಿತ್ತು. ಅದರದ್ದು ಕೂಡ ಪುಟ್ಟ ಲಾಗ್ ಮಾಡಿಕೊಂಡೆ. ಹಾಗೆ ದಿನದ ಕೆಲಸಗಳನ್ನ ಮಾಡ್ಕೊಂಡ್ವಿ, ನಾನು ಮತ್ತು ತಂಗಿ ಸೇರಿಕೊಂಡು. ದೇವ್ರ ಪಾತ್ರೆ ತೊಳ್ಕೊಂಡು, ಹೂ ಕೊಯ್ದು, ಆಮೇಲೆ ನನ್ನ ಸಿಸ್ಟರ್ ಹೊರಗಡೆ ಕೆಲಸ ಎಲ್ಲ ಮಾಡಿಕೊಂಡ್ಳು. ಅಂಗಳ ತೊಳೆಯೋದಾಗಿರ್ಬೋದು, ಸಗಣಿ ಸಾರಿಸೋದಾಗಿರ್ಬೋದು, ಎಲ್ಲ ಕೆಲಸನೂ ಮಾಡಿಕೊಂಡ್ಳು. ಯಾಕಂದರೆ ವಾರಕ್ಕೆ ಒಂದ್ಸತಿ ಈ ಥರ ಸಗಣಿ ನೀರು ಹಾಕದಿದ್ರೆ ಫುಲ್ ಧೂಳಾಗಿಬಿಡ್ತದೆ ಮನೆ ಒಳಗೆಲ್ಲ, ಧೂಳು ಅಂಥೇಳಿ. ಈ ಥರ ಒಂದು ಮಕ್ಕಳು ಕೂಡ ಆಟ ಆಡ್ತಾ ಇರ್ತಾರೆ ಹೊರಗಡೆ ಎಲ್ಲ ಅಲ್ಲ. ಹಾಗಾಗಿ ಈ ಥರ ಒಂದು ಸಗಣಿ ನೀರನ್ನು ಅವಳು ಹಾಕ್ತಾಯಿದ್ಲು. ನಾನು ಒಳಗಡೆ ತಿಂಡಿಯನ್ನು ಮಾಡ್ತಾಯಿದ್ದೆ. ಅಕ್ಕಿ ರೊಟ್ಟಿ ಮಾಡುವ ಅಂಥೇಳಿ ಅಕ್ಕಿ ರೊಟ್ಟಿಯನ್ನು ಮಾಡ್ತಾಯಿದ್ದೆ. ಅಮ್ಮ ಇದ್ದಿದ್ದರೆ ಇಷ್ಟೊಂದು ಕೆಲಸ ಇರೋದಿಲ್ಲ ನಮಗೆ, ಸ್ವಲ್ಪ ಕಡಿಮೆ ಕೆಲಸ ಆಗ್ತದೆ. ಅಮ್ಮ ಇಲ್ದಿರೋ ಕಾರಣ ಎಲ್ಲ ಕೆಲಸವನ್ನು ನಾವಿಬ್ಬರೇ ಅಡ್ಜಸ್ಟ್ ಮಾಡಿಕೊಂಡು ಮಾಡಬೇಕಾಗುವಂಥದ್ದು.
ನೋಡ್ಬೋದು ನಾನು ರೊಟ್ಟಿ ಸುಡ್ತಾಯಿದ್ದೀನಿ. ರೊಟ್ಟಿ ನಾನು ನಾರ್ಮಲಾಗಿ ಮಾಡ್ತೀನಿ, ಹಾಗೇನಿಲ್ಲ ಮಾಡೋದೇ ಇಲ್ಲ ಅನ್ನೋಂತೇನು ಏನಿಲ್ಲ. ಮನೆಯಲ್ಲಿ ಅಂದರೆ ನಮ್ಮ ಮನೇಲಿ ಮಾಡ್ಬೇಕಾದ್ರೆ ನಾನು ಒಲೆ ಹತ್ರ ಮಾಡೋದಿಲ್ಲ, ಗ್ಯಾಸ್ ಮೇಲೆ ಅಂದರೆ ಗ್ಯಾಸನ್ನು ಯೂಸ್ ಮಾಡಿ ಮಾಡುವಂಥದ್ದು. ಅಮ್ಮನ ಮನೇಲಿ ಮಾಡಬೇಕಂದ್ರೆ ಅಕ್ಕಿ ಈ ಥರ ಬೆಂಕಿಯಲ್ಲೇ ಮಾಡುವಂಥದ್ದು. ಬೆಂಕಿ ಒಲೆಯಲ್ಲಿ ಮಾಡಿದ್ರೆ ಅಕ್ಕಿ ರೊಟ್ಟಿ ಒಂಥರ ಟೇಸ್ಟು. ನೋಡ್ಬೋದು ಅಕ್ಕಿ ರೊಟ್ಟಿ ಮತ್ತು ಬದನೆಕಾಯಿ ಚಟ್ನಿ ರೆಡಿ ಆಗಿದೆ ತಿನ್ನಲಿಕ್ಕೆ. ಬದನೆಕಾಯಿ ಬಜ್ಜಿ ಅಂತೇಳಿ ಹೇಳ್ತೀವಿ ನಾವು. ತುಂಬಾ ಟೇಸ್ಟ್ ಇರ್ತದೆ, ತುಂಬಾ ಇಷ್ಟ ನಮಗೆಲ್ಲರಿಗೂ ಕೂಡ. ಹಾಗೆಯೇ ಸ್ವಲ್ಪ ಬಟ್ಟೆಗಳಿತ್ತು, ಅಂದರೆ ಮನೆಯಲ್ಲೇ ಅಮ್ಮನ ಮನೇಲಿ ಏನು ಬಟ್ಟೆನ ಇಟ್ಟಿರ್ತೀನಿ ಆ ಬಟ್ಟೆನ ತುಂಬ ದಿವಸ ಬರೆದಿದ್ರೆ ನಾನು ಒಂದು ಬರ್ದೇ ಸುಮಾರು ದಿನ ಆಗಿತ್ತು. ಸೊ ಬರೆದಿದ್ದಾಗ ಆ ಬಟ್ಟೆ ಎಲ್ಲ ಮತ್ತೆ ವಾಶ್ ಮಾಡಿ ಬಿಸಿಲಲ್ಲಿ ಒಣಗಿಸಿ ಹಾಕ್ತೀನಿ. ಯಾಕೆಂದರೆ ಡಸ್ಟ್ ಕೂತ್ಕೊಂಡಿರ್ತವೆ, ಏನಾದರೂ ಹುಳ ಗಿಳ ತಾಗಿರ್ತದೆ ಅಂಥೇಳಿ ಹಾಗೆ ಯೂಸ್ ಮಾಡೋದಿಲ್ಲ, ಇನ್ನೊಂದು ತೊಳೆದು ಬಳಸೋವಂಥದ್ದು. ಹಾಗೆ ನಾನು ಮಕ್ಕಳ ಹತ್ರ ಮಾತಾಡಿಕೊಂಡು, ನಾನು ಸಿಸ್ಟರ್ ಹತ್ರ ಮಾತಾಡಿಕೊಂಡು ಕೆಲಸವನ್ನು ಮಾಡ್ತಾಯಿದ್ದೆ. ಬಟ್ಟೆಯನ್ನು ತೊಳೆದು ಒಣಗಿಸ್ತಾ ಇದ್ದೆ. ಹಾಗೆಯೇ ಒಂದು ಕೆಲಸ ಅವಳು ಮಾಡಿದ್ರೆ ಒಂದು ಕೆಲಸ ನಾನು ಮಾಡಿಕೊಂಡು ಈ ಥರವನ್ನ ಕೆಲಸವನ್ನು ಶೇರ್ ಮಾಡಿಕೊಂಡು ಅವತ್ತಿನ ದಿವಸವನ್ನು ಮುಗಿಸ್ತೀವಿ. ಒಟ್ಟೊಟ್ಟಿಗೆ ಇದ್ದವಾಗ ಎಷ್ಟು ಕೆಲಸ ಇದ್ದರೂ ಬೇಜಾರು ಅನಿಸೋದಿಲ್ಲ. ಏನಾದರೂ ಕತೆ ಹೇಳ್ಕೊಂಡು ಮಾಡ್ತಾ ಇರ್ತೀಯಲ್ಲ, ಹಾಗಾಗಿ ಏನೂ ಬೇಜಾರು ಅನಿಸೋದಿಲ್ಲ. ಒಬ್ಬರೇ ಮಾಡೋದಂದರೆ ಸಿಕ್ಕಾಪಟ್ಟೆ ಬೇಜಾರಾಗ್ತದೆ. ಎಷ್ಟು ಕೆಲಸ ಮಾಡಿದ್ರೂ ಮುಗಿಯೋದೇ ಇಲ್ಲ. ಆವಾಗ ಸಿಕ್ಕಾಪಟ್ಟೆ ಬೋರ್ ಹೊಡಿತಾ ಇರ್ತದೆ, ಇಂಥ ಕೆಲಸ ಮಾಡಿದ್ರೆ ಮುಗಿತಾನೇ ಇಲ್ಲ ಅಂಥೇಳಿ. ನಮ್ಗೆ ಹೀಗೆ ಮಾತಾಡ್ಲಿಕ್ಕೆ ಯಾರಾದರೂ ಇದ್ದರೆ ಬೇಗ ಕೆಲಸ ಆಗಿ ಹೋಗ್ತದೆ. ನಾನು ಬಟ್ಟೆ ತೊಳ್ಕೊಟ್ಟಂಗೆ ನನ್ನ ಬಿಂದು ಮತ್ತು ಸಂಗೀತ ಇಬ್ಬರು ಸೇರಿ ಮೇಲೆ ಅಟ್ಟಕ್ಕೆ ಬಟ್ಟೆನ ಒಣಗಿಸ್ತಾ ಇದ್ದರು. ಅಂದರೆ ಬೆಡ್ಶೀಟೆಲ್ಲ ಮೇಲೆ ಹಾಕಿದ್ರೆ ಬೇಗ ಒಣಗ್ತದೆ ಅಂಥೇಳಿ ಬಿಸಿಲಿಗೆ. ಆಮೇಲೆ ಸಂಗೀತ ಸ್ವಲ್ಪ ಪಾತ್ರೆ ಎಲ್ಲ ವಾಶ್ ಮಾಡ್ಕೊಳ್ಳೋದಿತ್ತು. ಬೆಳಗ್ಗೆ ಟಿಫಿನ್ ಮಾಡಿದ್ದೆಲ್ಲ ಪಾತ್ರೆ ಇತ್ತು, ಅವಳು ವಾಶ್ ಮಾಡ್ತಾಯಿದ್ಲು. ನಾನು ಈ ಕಡೆ ನಂದು ಟೆಡ್ಡಿ ಬೇರ್ ಕೂಡ ವಾಶ್ ಮಾಡೋದಿತ್ತು. ಹೊರಗಡೆನೇ ಇಟ್ಟಿರ್ತೀನಲ್ಲ, ರೂಮಲ್ಲಿ ಇಟ್ಟಿರ್ತಿದ್ದೆ, ಆದರೆ ಡಸ್ಟೆಲ್ಲ ಕೂತ್ಕೊಂಡಿರ್ತದೆ. ಮತ್ತು ಈ ಸುಂಗಿನ ಹುಳ ಅಂತೇಳಿ ಬಿಡ್ತದಲ್ಲ, ಕಂಬಳಿ ಹುಳ ಅಂತೇಳಿ ಹೇಳ್ತೀವಿ, ಆ ಹುಳ ಬಿದ್ದರೆ ತುರಿಸ್ತದೆ, ಮೈಯೆಲ್ಲ ಸಿಕ್ಕಾಪಟ್ಟೆ ಅಲರ್ಜಿ ಆದಂಗೆ ಆಗ್ತದೆ ಅಂಥೇಳಿ ಅದನ್ನು ವಾಶ್ ಮಾಡಬೇಕು ಅಂತ ಅನ್ನಿಸ್ತು. ಸೊ ಹಾಗಾಗಿ ಅದನ್ನು ವಾಶ್ ಮಾಡಿ ಒಣಗಿಸ್ಬಿಡುವ, ಬಿಸಿಲು ಹೆಂಗೆ ಉಂಟು ಅಂಥೇಳಿ ಅದನ್ನು ಕೂಡ ವಾಶ್ ಮಾಡ್ತಾಯಿದ್ದೀವಿ. ಈ ಟೆಡ್ಡಿ ಬೇರ್ ತುಂಬ ದೊಡ್ಡ ಟೆಡ್ಡಿ ಬೇರ್. ಅದು ಬಕೆಟಿಗೆ ನೀರು ಹಾಕಿದ ತಕ್ಷಣ ನೀರಿಗೆ ಗೊಂಬೆನ ಹಾಕಿದ ತಕ್ಷಣ ಗೊಂಬೆ ಏನಾಗ್ತದೆ, ಒಳಗಡೆ ಹತ್ತಿ ಇರ್ತದಲ್ಲ ಅದೆಲ್ಲ ನೀರನ್ನ ಹೀರ್ಕೊಂಡು ಸಖತ್ ವೆಯ್ಟ್ ಅನ್ನಿಸ್ತದೆ. ಒಬ್ಬರ ಕೈಯಲ್ಲಿ ಎತ್ಕೊಂಡು ಹೋಗೋಕ್ಕಾಗೋದಿಲ್ಲ. ಹಾಗೆ ನಾನು ಬಿಂದು ಸರ್ಕಸ್ ಮಾಡಿ ಮೇಲೆ ಅಟ್ಟಕ್ಕೆ ಹಾಕ್ತಾಯಿದ್ದೀವಿ ಒಣಗಿಸ್ಲಿಕ್ಕೆ ಅಂಥೇಳಿ. 1-2 ದಿವಸ ಬೇಕಾಗ್ತದೆ, ಅದು ಒಣಗ್ತದೆ, ಒಳ್ಳೆ ಬಿಸಿಲು ಉಂಟು ಹೇಳಿ ಮೇಲೆ ಹಾಕ್ತಾಯಿದ್ದೀವಿ. ಅದಾಗಿದ್ಮೇಲೆ ಅಡುಗೆ ಮಾಡೋಣ ಅಂಥೇಳಿ ತರಕಾರಿಯನ್ನು ತೊಗೊಳಕ್ಕೆ ಬಂದು, ನಾನು ಲಾಸ್ಟ್ ಟೈಮ್ ವ್ಲಾಗಲ್ಲಿ ತೋರಿಸಿದ್ದೆ ನಿಮಗೆ. ತರಕಾರಿ ಎಲ್ಲ ನಾವು ಸಿರ್ಸಿಯಿಂದ ತರೋದೇ ಇಲ್ಲ, ಅಮ್ಮನೇ ಬೇಕಾದಷ್ಟು ತರಕಾರಿ ಮಾಡಿದ್ದಾಳೆ. ಸೊ ಹಾಗಾಗಿ ಅಮ್ಮನ ಹಿತ್ತಲಲ್ಲೇ ಬೇಕಷ್ಟು ತರಕಾರಿಯನ್ನು ತೊಗೋಬೋದು. ತೊಂಡೆಕಾಯಿ ಇಲ್ಲಿ ಕೀಳ್ತಾ ಇದ್ದೀನಿ, ತೊಂಡೆಕಾಯಿನ ಕೊಯ್ಯೋಣ ಅಂತ. ತೊಂಡೆಕಾಯ್ದು ಏನಾದರೂ ಮಾಡ್ಬೋದು ಅಂಥೇಳಿ ತೊಂಡೆಕಾಯಿನ ತೆಗಿತಾ ಇದ್ದೆ. ತರಕಾರಿ ಮಾತ್ರ ಫ್ರೆಶ್ ಆಗಿ ಸಿಗ್ತದೆ ಮತ್ತು ಟೇಸ್ಟಾಗಿರ್ತದೆ, ಯಾವುದೇ ರೀತಿ ಕೆಮಿಕಲ್ ಹಾಕಿರೋದಿಲ್ಲ ಮತ್ತು ಹಾಳಾಗಿರೋದಿಲ್ಲ. ಅಲ್ಲೇ ಕೊಯ್ದು ಅಲ್ಲೇ ಮಾಡುವಂಥದ್ದು, ತುಂಬಾ ಖುಷಿ ಆಗುತ್ತೆ ಅದೊಂದು ವಿಚಾರ ಮಾತ್ರ. ಆಮೇಲೆ ಅಡುಗೆ ಮಾಡ್ತಾಯಿದ್ದೀವಿ. ಇಲ್ಲಿ ಅಪ್ಪ ತಿಂಡಿ ತಿಂದಿರಲಿಲ್ಲ. ಬೆಳಗ್ಗೆನೇ ಡೇರಿಗೆ ಹೋದವರು, ಶಿರ್ಸಿಗೆ ಹೋಗಿ ಬರ್ತೀನಿ ಸ್ವಲ್ಪ ಕೆಲಸ ಉಂಟೇಳಿ ಹೋದವರು, ಸ್ವಲ್ಪ 10 ಗಂಟೆ ಹಿಂಗೆ ಬಂದರು. ಅಷ್ಟೊತ್ತಿಗೆ ನಮ್ಮ ಕೆಲಸ ಎಲ್ಲ ಮುಗಿಸಿ ಅಡುಗೆ ಮಾಡೋಕ್ಕೆ ಬಂದಿದ್ವಿ. ಆ ಟೈಮಲ್ಲಿ ತಿಂಡಿ ತಿಂತಾ ಇದ್ದಾರೆ ಬಂದವರೇ. ರೊಟ್ಟಿ ಮತ್ತು ಚಟ್ನಿ ಇಟ್ಟಿದ್ವಿ ಅಪ್ಪನಿಗೆ ಅಂತ, ಅವರು ಅದನ್ನೇ ತಿಂತಾಯಿದ್ದಾರೆ. ನಾವು ಇವತ್ತು ಅಡುಗೆಯನ್ನು ಸಿಂಪಲಾಗಿ ಏನಾದರೂ ಮಾಡಿ ಒಂದು ಸ್ವೀಟ್ ಮಾಡುವ ಅಂಥೇಳಿ ಮಾಡ್ತಾಯಿದ್ವಿ. ಅಡುಗೆ ಎಲ್ಲ ಮಾಡಿಕೊಂಡು ಮತ್ತು ಬೇರೆ ಕೆಲಸ ಇರುತ್ತೆ ಅಂಥೇಳಿ. ಇವತ್ತು ನಮ್ಮೂರಲ್ಲಿ ತೇರಿರೋದ್ರಿಂದ ಸ್ವಲ್ಪ ಸ್ವೀಟ್ ಮಾಡೋಣ, ಯಾರಾದರೂ ಬಂದರೆ ಒಳ್ಳೆ ಆಗ್ತದೆ ಊಟಕ್ಕೆ ಅಂಥೇಳಿ. ಆ ತೇರಿನ ಲಾಗನ ನೆಕ್ಸ್ಟ್ ಲಾಗಲ್ಲಿ ಹಾಕ್ತೀನಿ. ಇದು ನಾನು ಇವತ್ತಿನ ದಿವಸ ಏನೇನು ಮಾಡಿದೆ ಅನ್ನೋದನ್ನು ತೋರಿಸ್ತೀನಿ ಅಷ್ಟೇ. ತೇರಿಗೆ ಹೋಗಿದ್ದು ಏನೇನು ತೊಗೊಂಡೆ ಅನ್ನೋದನ್ನು ನೆಕ್ಸ್ಟ್ ಲಾಗಲ್ಲಿ ಹಾಕ್ತೀನಿ. ಅದಾಗಿದ್ಮೇಲೆ ಒಬ್ಬೊಬ್ಬರೇ ಬರ್ತಾ ಉಳಿದ್ರು ನೆಂಟರೆಲ್ಲ, ಅವ್ರನ್ನೇ ಮಾತಾಡಿಸಿದ್ದು, ಚಾ ಕೊಟ್ಟಿದ್ದು, ಊಟದ್ದು ಇವೆಲ್ಲ ಮುಗೀತು. ಅದಾದಮೇಲೆ ರಾತ್ರಿ ಮಲಗೋಕ್ಕೆ ರೆಡಿ ಮಾಡ್ತಾಯಿದ್ದಾರೆ. ನಾವೆಲ್ಲ ಮನೆ ಒಳಗಡೆ ಮಲ್ಕೊಂಡ್ರೆ. ಇಲ್ಲಿ ನೋಡಿ ಅಪ್ಪ ಮತ್ತು ನಮ್ಮ ಚಿಕ್ಕಪ್ಪ ಮತ್ತು ಬಿಂದು, ಭಾರತಿ ಇವರೆಲ್ಲ 3-4 ಜನ ಅಟ್ಟದ ಮೇಲೆ ಮಲ್ಕೋಬೇಕು ಅಂತ ಅವರಿಗೆ ಶಕೆ ಸಖತ್ತಿತ್ತು ಅವತ್ತು. ಶಕೆ ತುಂಬ ಇರೋದನ್ನ ಒಳಗೆ ಮಲಗಲಿಕ್ಕೆ ಆಗೋದಿಲ್ಲ, ಮತ್ತು ಕರೆಂಟು ಇರಲಿಲ್ಲ, ಒಳಗೆ ಮಲಗಲಿಕ್ಕೆ ಆಗೋದಿಲ್ಲ ಅಂಥೇಳಿ ಅಟ್ಟದ ಮೇಲೆ ಮಲಗುವ ಅಂಥೇಳಿ ಮಲಗಲಿಕ್ಕೆ ರೆಡಿ ಮಾಡ್ತಾಯಿದ್ದಾರೆ. ನಾನು ಹೇಳ್ತಾನೆ ಇದ್ದೆ ಅವರಿಗೆ ಅಟ್ಟದ ಮೇಲೆ ಮಲ್ಕೋಬೇಡಿ, ರಾತ್ರಿ ಮತ್ತು ಮಳೆ ಬರೋ ಚಾನ್ಸಸ್ ಉಂಟು. ಯಾಕಂದರೆ ಫುಲ್ ಗುಡುಕ್ತಾ ಇತ್ತು ಮತ್ತು ಫುಲ್ ತಣ್ಣ ಗಾಳಿನೂ ಬೀಸ್ತಾ ಇತ್ತು, ಮಳೆ ಬರ್ತದೆ ಅಂಥೇಳಿ ಹೇಳ್ತಾ ಇದ್ದೆ. ಇಲ್ಲ ಮಳೆಯೆಲ್ಲ ಬರೋದಿಲ್ಲ, ಆರಾಮಾಗಿ ಮಲ್ಕೋಬೋದು, ಒಳ್ಳೆ ಗಾಳಿ ಬೀಸ್ತದೆ ಅಂಥೇಳಿ ಅವರು ಅಟ್ಟದ ಮೇಲೆ ಮಲ್ಕೊಂಡ್ರು. ಸರಿ ಅಂಥೇಳಿ ಹೇಳಿ
ಇವರೆಲ್ಲ ಮಲ್ಕೊಂಡಿದ್ದಾಗಿದ್ಮೇಲೆ ನಾನು ಹೋಗಿ ಮಲ್ಕೊಂಡೆ. ಇವತ್ತಿನ ಲಾಗ್ ಇಷ್ಟನೇ. ನಮಗಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ, ಸಿಕ್ಕಾಪಟ್ಟೆ ಫನ್ ಇತ್ತು. ನಿಮಗೂ ಬಹುಶಃ ಇವತ್ತಿನ ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಅದು ಇಷ್ಟ ಆದರೆ ದಯವಿಟ್ಟು ಆದಷ್ಟು ನನಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಲಾಗಲ್ಲಿ ಸಿಗ್ತೀನಿ. ಒಂದೆರಡು ಲಾಗು ಅಮ್ಮನ ಮನೆ ಲಾಗೇ ಬರುತ್ತೆ. ಸೊ ಅಮ್ಮನ ಮನೆ ಲಾಗನ್ನೇ ಹಾಕ್ತಾ ಇರ್ತೀನಿ, ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ. ಹಾಗಿದ್ರೆ ಬಾಯ್, ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು.